ಕನ್ನಡ ಆಲ್ಬಮ್ ಸಾಂಗ್ಸ್, ರ್ಯಾಪ್ ಸಾಂಗ್ಸ್ ಅಂದ್ರೆ ಟಕ್ ಅಂತ ನಮ್ಮ ತಲೆಗೆ ಬರುವಂತ ಮೊದಲನೇ ಹೆಸರು ಅಂದ್ರೆ ಅದು ಚಂದನ್ ಶೆಟ್ಟಿ. ಈಗ ಬರೀ ಸಾಂಗ್ಸ್ ಮಾತ್ರ ಅಲ್ಲ, ಆಕ್ಟಿಂಗ್ ಅಲ್ಲೂ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಸೂತ್ರಧಾರಿ ಅನ್ನೋ ಸಿನಿಮಾ ಮೂಲಕ ನಮ್ಮ ಮುಂದೆ ಚಂದನ್ ಶೆಟ್ಟಿ ಅವರು ಇದೇ ಮೇ 9ನೇ ತಾರೀಕು ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಗೂ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್. ನಮಸ್ಕಾರ. ಈಗ ನೀವು ಮಾಡಿರೋ ಸಾಂಗ್ಸ್ 3 ನೋಡಿದ್ವಿ, ಅಂದ್ರೆ ಡ್ಯಾಶ್ ಮಾಡ್ಕೊಳ್ಳೆ ಆಗಿರಬಹುದು, ಆಮೇಲೆ ಟೈಟಲ್ ಸಾಂಗ್ ಎಲ್ಲ ಸಖತ್ತಾಗಿ ರೆಸ್ಪಾನ್ಸ್ ಗಳನ್ನ ತಗೊಳ್ಳಿ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ನನ್ಗೆ ಡ್ಯಾಶ್ ಸಾಂಗ್ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟು ವಯಸ್ಸಿಂದ ಕೂಡ ಆಸೆ ಇತ್ತ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅಥವಾ ಆಲ್ ಆಫ್ ಅ ಸಡನ್ ಆಪರ್ಚುನಿಟಿ ಸಿಕ್ತು ಅಂತ ಮಾಡಿದ್ರೆ, ಅಥವಾ ಆಸೆ ಇತ್ತ ನಿಮಗೆ? ಇಲ್ಲ, ಖಂಡಿತವಾಗ್ಲೂ ನನಗೆ ಆಕ್ಟಿಂಗ್ ಅನ್ನೋದೇ ನನಗೆ ಆ ಫೀಲ್ಡ್ಗೆ ನನಗೆ ಆಕ್ಚುಲಿ ನನ್ಗೋದಕ್ಕೂ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದೆ. ಸಿನಿಮಾ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ನನ್ನ ಸಿನಿಮಾಗಳು ಬರುತ್ತೆ, ಹಂಗೆ ಫ್ಲಾಪ್ ಆಗ್ಬಿಡುತ್ತೆ. ಸೊ ನನ್ಗೆ ಆ ಕ್ಯಾಟಗರಿಲಿ ಬರಕ್ಕೆ ನನ್ಗೆ ಇಷ್ಟ ಇರಲಿಲ್ಲ. ಹಾಯ್, ಹಲೋ, ನಮಸ್ಕಾರ. ಪ್ರಜಾಧ್ವನಿ ಟಿವಿ ವಿಶೇಷ ಫಿಲ್ಮ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಕನ್ನಡ ಆಲ್ಬಮ್ ಸಾಂಗ್ಸ್, ರ್ಯಾಪ್ ಸಾಂಗ್ಸ್ ಅಂದ್ರೆ ಟಕ್ ಅಂತ ನಮ್ಮ ತಲೆಗೆ ಬರುವಂತ ಮೊದಲನೇ ಹೆಸರು ಅಂದ್ರೆ ಅದು ಚಂದನ್ ಶೆಟ್ಟಿ. ಈಗ ಬರೀ ಸಾಂಗ್ಸ್ ಮಾತ್ರ ಅಲ್ಲ, ಆಕ್ಟಿಂಗ್ ಅಲ್ಲೂ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಸೂತ್ರಧಾರಿ ಅನ್ನೋ ಸಿನಿಮಾ ಮೂಲಕ ನಮ್ಮ ಮುಂದೆ ಚಂದನ್ ಶೆಟ್ಟಿ ಅವರು ಇದೇ ಮೇ 9ನೇ ತಾರೀಕು ಬರ್ತಾ ಇದ್ದಾರೆ. ಇವತ್ತು ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಂದನ್ ಶೆಟ್ಟಿ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಗೂ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್. ನಮಸ್ಕಾರ ಸರ್, ಮೊದಲಿಗೆ ಎಷ್ಟು ಖುಷಿ ಇದೆ ನಿಮಗೆ? ಬಿಕಾಸ್ ಫಸ್ಟ್ ಟೈಮ್ ಒಬ್ಬ ನಾಯಕ ನಟ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಸರ್? ವೆರಿ ಹ್ಯಾಪಿ. ಆ್ಯಕ್ಚುಲಿ ಲಿಟಲ್ ಬಿಟ್ ಆಫ್ ನರ್ವಸ್ನೆಸ್ಸು ಇದೆ, ಖುಷಿನೂ ಇದೆ ಜಾಸ್ತಿ. ನನಗೆ ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ, ನಾನು ಆ್ಯಕ್ಟಿಂಗ್ ಮಾಡಬಲ್ಲ ಅನ್ನೋದು. ಮಾಡಿದ್ದೀನಿ, ಬಟ್ ಅದನ್ನು ನಮಗೇನೇ ಖುಷಿ ಇದ್ರು, ನಾನು ಆ್ಯಕ್ಟ್ ಮಾಡಿದ್ದೀವಿ ಏನೋ ಒಂದು ಖುಷಿ ಇದ್ರು, ಎಂಡ್ ಆಫ್ ದ ಡೇ ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರಿಗೆ ಬಂದು ಅವರು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮಗೊಂದು ಖುಷಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಒಂಥರ ಡವ ಅಂತಾನೆ ಇದೆ. ಸರಿ, ಯೂಶಲಿ ಫಸ್ಟ್ ಸಿನಿಮಾ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಹೋಗೋದು ಅಂದ್ರೆ ಒಂದು ಕಾಲೇಜ್ ಬಾಯ್ ಆ ಥರ ಅಂದಾಗ ಅದು ಈಸಿ ಆಗ್ಬಿಡುತ್ತೆ. ಬಟ್ ಇದು ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಅದಕ್ಕೆ ಆದಂತಹ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಅದಷ್ಟು ಈಸಿ ಅಲ್ಲ. ಅದೇ ಹೇಗಿತ್ತು ಸರ್? ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ನೀವು? ಫಸ್ಟ್ ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು ನಾನು, ಯಾಕಂದರೆ ಇದ್ರ ಹಿಂದೆ ಒಂದು ಸಿನಿಮಾ ಮಾಡಿದೆ, ಎಲ್ಲರ ಕಾಲಿಡುತ್ತೆ ಕಾಲ ಅಂತ. ಸೊ ಆ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ರಿಲೀಸ್ ಆಗ್ತಾ ಇರೋ ಮೊದಲನೇ ಸಿನಿಮಾ ಆ್ಯಸ್ ಅ ಲೀಡ್ ಆ್ಯಕ್ಟರ್ ಇದ್ದಾನೆ. ಸೊ ನನಗೆ ಆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟ್ರಿಗೆ ಬೇಕಾದಂಗೆ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಬೇಕು ಅಂತ ಹೇಳಿದ್ರು, ಡಬಲ್ ಚಿನ್ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದಕ್ಕೆ ನಾನು 87 kg ಆಗಿದ್ದೆ. ಸೊ ಅದಾದ ನಂತರ ಸಡನ್ನಾಗಿ ಪೊಲೀಸ್ ಕ್ಯಾರೆಕ್ಟರ್ ಸಿಕ್ತು. ಸೊ 87 kg ಮತ್ತು ಡಬಲ್ ಚಿನ್ನು. ಸೊ ಐ ವಾಸ್ ನಾಟ್ ಇನ್ ಶೇಪ್, ಅಂದರೆ ಪೊಲೀಸ್ ಕ್ಯಾರೆಕ್ಟರ್ಗೆ ನಾನು ಸೆಟ್ ಆಗೋ ಥರ ಇರಲಿಲ್ಲ ನನ್ನ ಬಾಡಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಯ್ಟ್ ಲಾಸು. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 87 kgಸಿಂದ 80 kgವರೆಗೂ ಬಂದೆ, 7 kg ಕಮ್ಮಿ ಆದೆ. ಸೊ ಐ ವಾಸ್ ಲಿಟಲ್ ಬಿಟ್ ಓಕೆ ಟು ಪರ್ಫಾರ್ಮ್ ಪೊಲೀಸ್ ಕ್ಯಾರೆಕ್ಟರ್. ಸೊ ಅದಾದ ನಂತರ ನನಗೆ ಆ್ಯಕ್ಚುಲಿ ಸ್ವಲ್ಪ ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೇ ಒಂದು ಸ್ವಲ್ಪ ಯಾಕೆ ಅಂತಾನೆ ಅನಿಸ್ತಾ ಇತ್ತು ನನಗೆ, ಬೇಕಾ ಅಂತಾನೆ ಅನಿಸ್ತಾ ಇತ್ತು. ಆದರೆ ಈ ಕತೆ ತುಂಬ ಚೆನ್ನಾಗಿತ್ತು. ಆಮೇಲೆ ಪೊಲೀಸ್ ಅಂತಂದರೆ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡೇ ಪರ್ಫಾರ್ಮ್ ಮಾಡೋದಲ್ಲ, ಪ್ಲೇ ಅಂಡರ್ ಕವರ್ ಕಾಪ್ ಆ ಥರ. ಅಂದರೆ ಯಾರಿಗೂ ಗೊತ್ತಾಗಬಾರ್ದು ನಾನು ಪೊಲೀಸ್ ಅಂತ, ಯಾರಿಗೂ ಕಂಡಿಡಿಯೋಕ್ಕಾಗಬಾರ್ದು, ಆ ಥರ ಇರಬೇಕು ನಾನು. ಸೊ ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಇಟ್ಸ್ ನಾಟ್ ಎ ರೆಗ್ಯುಲರ್ ಪೊಲೀಸ್ ಸಿನಿಮಾ, ರೆಗ್ಯುಲರ್ ಆಗಿ ಒಂದು ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಮಾಡುವಂಥ ಸಿನಿಮಾ ಅಲ್ಲ. ಸೊ ಹಾಗಾಗಿ ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯಿತು. ಆಮೇಲೆ ಮೋರೋವರ್ ಐ ಲೈಕ್ ಚಾಲೆಂಜಸ್ ಇನ್ ಮೈ ಲೈಫ್. ಅಂದರೆ ನನಗೇನು ಅಸಾಧ್ಯ, ಅಯ್ಯೋ ನಂಗೆ ಮಾಡೋಕ್ಕಾಗುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಯಾವತ್ತು ನನಗೆ ಬರುತ್ತೆ, ನನಗೆ ಯಾವಾಗಲೂ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟು. ಇಲ್ಲ ಅದನ್ನೇ ನಾನು ಮಾಡಬೇಕು, ನನಗೆ ಯಾವ್ದು ಮಾಡೋಕ್ಕಾಗಲ್ಲ ಅಂತ ಭಯ ಇರುತ್ತೆ, ಆ ಕ್ಯಾರೆಕ್ಟರ್ನ ನಾನು ಚೂಸ್ ಮಾಡ್ತೀನಿ ಜಾಸ್ತಿ, ಆ ಥರದ್ದು ವಿಷಯನ ಜಾಸ್ತಿ ಚೂಸ್ ಮಾಡ್ತೀನಿ. ಸೊ ಹಾಗಾಗಿ ಅದ್ರ ಜೊತೆಗೆ ಮತ್ತು ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದು ನನಗೆ ಮ್ಯೂಸಿಕ್ ಡೈರೆಕ್ಷನ್. ಸೊ ಆ್ಯಕ್ಟಿಂಗ್ ಜೊತೆಗೆ I wanted to perform music also. So music already ನನ್ನ ಪ್ರೊಫೆಷನ್,
ಬೀಯಿಂಗ್ ಅ ಮ್ಯೂಸಿಷಿಯನ್ ಇಸ್ ಮೈ ಪ್ರೊಫೆಷನ್. ಸೊ ಹಾಗಾಗಿ ಅದು ಮ್ಯೂಸಿಕ್ ಮಾಡೋದು ತುಂಬ ಈಸಿ ಆಯಿತು ನನಗೆ. ಆಮೇಲೆ ಇನ್ನೂ ಒಂಥರ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್, ಅಂದರೆ ನನ್ನ ಸಿನಿಮಾನೇ ನೋಡಿಕೊಂಡು ನಾನೇ ಅದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಅಂದಾಗ ಇನ್ನೂ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಇತ್ತು. ಈಗ ನೀವು ಮಾಡಿರೋ ಸಾಂಗ್ಸ್ 3 ನೋಡಿದ್ವಿ, ಅಂದ್ರೆ ಡ್ಯಾಶ್ ಮಾಡ್ಕೊಳ್ಳೆ ಆಗಿರಬಹುದು, ಆಮೇಲೆ ಟೈಟಲ್ ಸಾಂಗ್ ಎಲ್ಲ ಸಖತ್ತಾಗಿ ರೆಸ್ಪಾನ್ಸ್ಗಳನ್ನ ತಗೊಳ್ತಿದೆ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ನನಗೆ ಡ್ಯಾಶ್ ಸಾಂಗ್ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ಕನ್ನಡ ಜನ. ಸೊ ಆ ಸಾಂಗ್ನ ಹಿಟ್ ಮಾಡಿಸಿದ್ದಾರೆ. 27 ಮಿಲಿಯನ್ ವ್ಯೂಸು ಆನ್ ಸ್ಟಿಲ್ ಕೌಂಟಿಂಗ್ ಹೋಗ್ತಾ ಇದೆ. ಸೊ ನಾನು ಯಾವುದೇ ಫೆಸ್ಟ್ಗಳಲ್ಲಿ, ಕಾಲೇಜ್ ಫೆಸ್ಟ್ ಆಗಿರ್ಬೋದು, ಇಲ್ಲ ಅದೇ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಆ ಸಾಂಗ್ನ ನಾನು ಪರ್ಫಾರ್ಮ್ ಮಾಡಿದಾಗ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರೆ. ಸೊ ಆ ಹಾಡು ನಮಗೆ ಒಂಥರ ಇನ್ವಿಟೇಷನ್ ಥರ ಆಗಿದೆ ಇವಾಗ ಸಿನಿಮಾಗೆ, ಸೂತ್ರಧಾರಿ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡಲಿಕ್ಕೆ. ಸೊ ಅದು ಒಂದು ಖುಷಿಯಾದ ವಿಚಾರ. ಸರ್, ಈಗ ಆಕ್ಟಿಂಗ್ ಅಂದ ತಕ್ಷಣ ಅಂದ್ರೆ ನಿಮ್ಗೆ ಚಿಕ್ಕ ವಯಸ್ಸಿಂದ ಕೂಡ ಆಸೆ ಇತ್ತಾ ನಾನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅಥವಾ ಆಲ್ ಆಫ್ ಅ ಸಡನ್ ಆಪರ್ಚುನಿಟಿ ಸಿಕ್ತು ಅಂತ ಮಾಡಿದ್ರೆ, ಅಥವಾ ಆಸೆ ಇತ್ತಾ ನಿಮಗೆ? ಇಲ್ಲ, ಖಂಡಿತವಾಗ್ಲೂ ನನಗೆ ಆಕ್ಟಿಂಗ್ ಅನ್ನೋದೇ ನನಗೆ ಆ ಫೀಲ್ಡ್ಗೆ ನನಗೆ ಆಕ್ಚುಲಿ ನನಗೋದಕ್ಕೂ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೆ. ನನಗೆ ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ ವಿಡಿಯೋಸು. ನಾನು ಏನು ಮಾಡಿದ್ದೀನಿ, ಇಷ್ಟು ವರ್ಷ ಸಾಂಗ್ಗಳು ಮಾಡ್ಕೊಂಡು ಬಂದಿದ್ದೀನಿ. ಹಾಳಾಗೋದೆಯಿಂದ ಹಿಡಿದು ಕಾಟನ್ ಕ್ಯಾಂಡಿವರೆಗೂ ಇವತ್ತರೆಗೂ ನಾನು ಎಷ್ಟು ಸಾಂಗ್ ಮಾಡಿದ್ದೀನಿ, ನನಗೆ ಅದೇ ಇಷ್ಟ ಇವತ್ತಿಗೂ. ಯಾಕಂದರೆ ನಾನೇ ಫುಲ್ ಎಂಡ್ ಟು ಎಂಡ್ ನಾನೇ ಇರ್ತೀನಿ ಅಲ್ಲಿ. ಲಿರಿಕ್ಸ್ ಬರೆಯೋದ್ರಿಂದ ವಿಡಿಯೋ ಡೈರೆಕ್ಷನ್ ಮಾಡಿ ಅದನ್ನ ಫೈನಲ್ ಔಟ್ಪುಟ್ ತೆಗಿಯೋವರೆಗೂ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಮೈ ಐಡಿಯಾಸ್. ನಾನೇನು ಅಂದ್ಕೊಂಡಿದ್ದೀನಿ ತಲೆಯಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸಿನಿಮಾ ಯಾಕೆ ನಾನು ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಭಯ ಇತ್ತು. ಅಂದರೆ ಇವಾಗ ಒಂದು ಹೀರೋ ಆಗ್ತೀನಿ ಅಂತಂದಾಗ ನಮ್ಮ ಜೀವನನ ತಗೊಂಡು ಒಂದು ಡೈರೆಕ್ಟರ್ ಕೈಗೆ ಕೊಟ್ಟಂಗೆ. ಏನಾದರೂ ಆಗ್ಬೋದು, ನಮಗೆ ಗೊತ್ತಿಲ್ಲ ಅವ್ರು ಯಾವ ಥರ ಫೈನಲ್ ಔಟ್ಪುಟ್, ಅವ್ರು ಎಷ್ಟು ಇನ್ವಾಲ್ವ್ಮೆಂಟಲ್ಲಿ ಆ ಸಿನಿಮಾ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು 100% ಎಫರ್ಟ್ ಹಾಕ್ತಾರಾ, ಇಲ್ಲ ಮಧ್ಯದಲ್ಲೇ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಬಿಕಾಸ್ ಐವ್ ಸೀನ್ ಲಾಟ್ ಆಫ್ ಮೂವೀಸ್ ಸ್ಟಾರ್ಟ್ ಮಾಡ್ತಾರೆ, ಫಿನಿಶೇ ಮಾಡೋದಿಲ್ಲ. ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅದನ್ನು ಇಂಟ್ರೆಸ್ಟ್ ಕಳ್ಕೊಂಡು ಟೀಮೇಟ್ ಎಲ್ಲ ಜಗಳ ಮಾಡ್ಕೊಂಡು ದೂರ ಆಗ್ಬಿಡ್ತಾರೆ. ಇಲ್ಲಾಂದರೆ ಏನೋ ಕಷ್ಟಕ್ಕೋಸ್ಕರ ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಯಾವುದೋ ಪ್ರೊಡ್ಯೂಸರ್ದು ಪ್ರೆಷರ್ಗೋಸ್ಕರ ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅಯ್ಯೋ ಈ ಸಿನಿಮಾ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಒಂದೊಂದು ಸಿನಿಮಾಗಳು ಬರುತ್ತೆ, ಹಂಗೆ ಫ್ಲಾಪ್ ಆಗಿಬಿಡುತ್ತೆ. ಸೊ ನನಗೆ ಆ ಕ್ಯಾಟಗರಿಲಿ ಬರೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ನನಗೆ ಐ ವಾಸ್ ವೇಟಿಂಗ್ ಫಾರ್ ಒನ್ ಪ್ರಾಪರ್ ಸಿನಿಮಾ ಟೀಮ್. ಅಂದರೆ ನಿಜವಾಗ್ಲೂ ಸಿನಿಮಾನ ಪ್ಯಾಷನೇಟ್ ಆಗಿ ಮಾಡೋರು ಬೇಕಿತ್ತು. ಸಿನಿಮಾನ ಪ್ರೀತಿ ಮಾಡ್ಬೇಕು. ಫಸ್ಟ್ ದುಡ್ಡಿಗೋಸ್ಕರ ಸಿನಿಮಾ ಮಾಡ್ತಾರೆ ಇಲ್ಲಿ. ಒಬ್ರು ಡೈರೆಕ್ಟ್ರು, ಒಬ್ರು ಯಾರೋ ಪ್ರೊಡ್ಯೂಸರ್ ಸಿಗ್ತಾರೆ. ಸೊ ಆತನ ಒಂದು ಖರ್ಚು, ಆತನ ಒಂದು ಜೀವನ ನಡೆಸಬೇಕು ಅಂತ ಅಂದ್ಬಿಟ್ಟು ಒಂದು ಹೀರೋನ್ ಕರ್ಕೊಂಬಂದು, ಹೀರೋಯಿನ್ ಕರ್ಕೊಂಬಂದು, ಪ್ರೊಡ್ಯೂಸರ್ ಕೊಡ್ಕೊಂಡ್ಬಂದು ಲಾಸ್ಟಿಗೆ ಎಲ್ಲರ ಜೀವನನೂ ಹಾಳು ಮಾಡಿಬಿಟ್ಟು ಓಡೋಗುವಂಥ ಡೈರೆಕ್ಟರ್ಗಳನ್ನ ಸಾಕಷ್ಟು ಜನ ನೋಡ್ಬಿಟ್ಟಿದ್ದೀನಿ ನಾನು. ಅಂಥವ್ರ ಜೊತೆ ತುಂಬ ನಾನು ಕೆಲಸ ಮಾಡಿದ್ದೀನಿ. ಎಷ್ಟೋ ಸಿನಿಮಾಗಳು ನಾನು ಮ್ಯೂಸಿಕ್ ಮಾಡಿರೋದು ಇನ್ನೂ ಒಂದು 2-3 ಸಿನಿಮಾ ರಿಲೀಸ್ ಆಗಿಲ್ಲ. ಮ್ಯೂಸಿಕ್ ಸ್ಟಾರ್ಟ್ ಮಾಡಿರ್ತೀನಿ, ರಿಲೀಸ್ ಆಗಿ. ಸೊ ಈ ಸುಳಿಲ್ ನಾನೇ ಎಲ್ಲಾರ ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯ ಆಯಿತು ನನಗೆ ತುಂಬ. ಯಾಕಂತ ಹೇಳಿದ್ರೆ ಒಂದ್ಸಲ ಅದೊಂದು ಒಂಥರ ಬ್ಲ್ಯಾಕ್ ಮಾರ್ಕ್ ಥರ. ಒಂದ್ಸಲ ಅದೇನಾದರೂ ತಪ್ಪಾಗಿ ಏನಾದರೂ ಆಗೋಗ್ಬಿಟ್ರೆ ಅದು ಜೀವನ ಪೂರ್ತಿ ನಮ್ಗೆ ಅದೊಂದು ಕಾಡ್ತಾ ಇರುತ್ತೆ. ಸೊ ಆ ಒಂದು ಬ್ಯಾಡ್ ಮೆಮರಿ ನನಗೆ ಬೇಡವಾಗಿತ್ತು. ಸೊ ಹಾಗೆ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಒನ್ ರೈಟ್ ಮೂಮೆಂಟ್. ಸೊ ಅದು ಸೂತ್ರಧಾರಿ ಅವರು, ನಮ್ಮ ನವರಸನ್ ಅವರು ಯಾವಾಗ ನನಗೆ ಅಪ್ರೋಚ್ ಮಾಡಿದ್ರು. ಸೊ ಈಸ್ ವೆರಿ ಪ್ಯಾಷನೇಟ್. ಅವ್ರಿಗೆ ನನ್ಗೆ ಅವ್ರನ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದು, ತುಂಬ ಪ್ಯಾಷನೇಟ್ ಇದ್ದಾರೆ ಅವ್ರ ಸಿನಿಮಾ ಬಗ್ಗೆ. ಅಂದರೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಫಿನಿಶ್ ಮಾಡ್ತಾರೆ. ಮಧ್ಯದಲ್ಲಿ ಅದನ್ನ ಸ್ಟಾಪ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಆಗೋದು, ಆ ಥರ ಆಗಲ್ಲ ಅಂತ ಒಂದು ನಂಬಿಕೆಯ ಮೇಲೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ರೀತಿ ಸಿನಿಮಾ ಚೆನ್ನಾಗಿ ಬಂತು, ಶೂಟಿಂಗ್ ಚೆನ್ನಾಗಿ ಮುಗೀತು, ಪೋಸ್ಟ್ ಪ್ರೊಡಕ್ಷನ್ ಆಯಿತು, ರೀರೆಕಾರ್ಡಿಂಗ್ ಆಯಿತು. ಈಗ May 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್, ಈಗ ನಿಮ್ಮನ್ನ ನಾವು ನೋಡಿರೋದು ಹೇಗೆ ಅಂದ್ರೆ ಒಂದು ಜಾಲಿ ಬಾಯ್, ಒಂಥರ ಪಾರ್ಟಿ ಫ್ರೀಕ್ ಅನ್ನೋ ತರ. ಈಗ ಸಡನ್ ಆಗಿ ಒಂದು ಟ್ವಿಸ್ಟ್ ಅನ್ನೋ ತರ ನಿಮ್ಮನ್ನ ಪೊಲೀಸ್ ಆಗಿ ಜನ ನೋಡ್ತಾರೆ. ನಿಮಗೆ ಇದು ಒಂಥರ ಭಯ ಆಗ್ತಿದ್ಯಾ? ಹೇಗೆ ಜನ ಎಕ್ಸೆಪ್ಟ್ ಮಾಡ್ಕೋತಾರೆ, ಅಥವಾ ಕಾನ್ಫಿಡೆಂಟ್ ಇದೆಯಾ ಇಲ್ಲ ಜನ ನಾನು ಚೆನ್ನಾಗಿ ಮಾಡಿದೀನಿ, ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ? ಇಲ್ಲ, ಭಯ ಇದೆ, ಇನ್ನೂ ಭಯ ಇದೆ. ಅಂದ್ರೆ ಎಕ್ಸಾಮ್ ಚೆನ್ನಾಗಿ ನಾವು ಎಕ್ಸಾಮ್ ಬರೆದು ಬಂದ್ಮೇಲೆ ಎಕ್ಸಾಮ್ ಸಕ್ಕದಾಗೆ ಬರ್ದಿದೀವಿ ಅಂತ ಅನ್ಸುತ್ತೆ. ರಿಸಲ್ಟ್ ಬರೋರ್ಗೂ ಗೊತ್ತಿರಲ್ಲ ಅದು ಏನಾಗಿದೆ ಅಂತ. ಸೊ ಆ ಥರ ಅದು. ಸೊ ಚೆನ್ನಾಗಿ ಬರ್ದಿದ್ದೀನಿ ಎಕ್ಸಾಮು, ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಹೋಪ್ಫುಲಿ ಪಾಸ್ ಆಗ್ತೀನಿ ಅನ್ಕೊಂಡಿದ್ದೀನಿ.
ಈಗ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ಎಷ್ಟೊಂದ್ ಜನ ಹೀರೋಗಳು ಪೊಲೀಸ್ ರೋಲ್ಗಳನ್ನ ಮಾಡಿದ್ದಾರೆ. ನೀವು ನೋಡಿ ಇನ್ಸ್ಪೈರ್ ಆಗಿರೋದು ಉಂಟಾ? ಲೈಕ್ ಏನಾದ್ರು ಒಂಚೂರು ಅಡಾಪ್ಟ್ ಮಾಡ್ಕೊಂಡಿರೋ ಅನ್ನೋದು. ಅವಾಗಿಂದ ರಾಜ್ಕುಮಾರ್ ಇಂದ ಹಿಡಿದು ಈಗಿನ ಹೀರೋಗಳು ಕೂಡ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೌದು. ಸೊ ನೀವೇನಾದ್ರೂ ಅಡಾಪ್ಟ್ ಮಾಡ್ಕೊಂಡಿರೋದು ಉಂಟಾ? ಇಲ್ಲ, ಇನ್ಸ್ಪೈರ್ ಆಗಿದ್ದೀನಿ. ಎಲ್ಲ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಟಾಪ್ ಆಕ್ಟರ್ಗಳು ಮಾಡಿರುವಂತ ಕಾಪ್ ಕ್ಯಾರೆಕ್ಟರ್ನ ಎಲ್ಲ ನೋಡ್ಕೊಂಡು ಬೆಳ್ಕೊಂಡು ಬಂದಿರೋದು ನಾವು. ಸ್ಟಾರ್ಟಿಂಗ್ ಫ್ರಮ್ ಅಣ್ಣ ಅವರಿಂದ ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಆಮೇಲೆ ದೇವರಾಜ್ ಅವ್ರು ಇರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ಮತ್ತೆ ಸುದೀಪ್ ಸರ್ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಎಲ್ಲರೂ ದೇ ಹ್ಯಾವ್ ಡನ್ ದಿ ಬೆಸ್ಟ್ ರೋಲ್ಸ್ ಇನ್ ಕಾಪ್ ಕ್ಯಾರೆಕ್ಟರ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಸ್ಟೈಲಲ್ಲಿ ಅವ್ರವ್ರು ಮಾಡಿದ್ದಾರೆ. ಸೊ ನಾನು ಇವಾಗ ಪೊಲೀಸಾಗಿ ನಾನು ಬರ್ಬೇಕಂದಾಗ ನಾನು ಯಾವ ಥರ ಇರಬೇಕು, ಇವರಿಂದ ವಿಭಿನ್ನ ಅಂದರೆ ಅವರ ಹಾದಿಲೇ ಹೋಗಬೇಕು, ಆದರೆ ಅವ್ರಂತ ಅನ್ನಿಸ್ಬಾರ್ದು. ಸೊ ಅದನ್ನು ಸ್ವಲ್ಪ ವರ್ಕ್ ಮಾಡಿಕೊಂಡೆ. ನನ್ನ ಬಾಡಿ ಲ್ಯಾಂಗ್ವೇಜು, ನಾನು ಹೆಂಗೆ ನಡಿಬೇಕು, ನಾನು ಹೆಂಗೆ ನಿಂತ್ಕೊಬೇಕು, ನನ್ನ ಫೇಸ್ ಎಕ್ಸ್ಪ್ರೆಷನ್, ಎಷ್ಟು ಕೋಪ ಮಾಡ್ಕೋಬೇಕು, ಜಾಸ್ತಿ ಕೋಪ ಮಾಡ್ಕೋಬೇಕು, ಕಮ್ಮಿ ಕೋಪ ಮಾಡ್ಕೋಬೇಕಾ, ಅದೆಲ್ಲ ವರ್ಕೌಟ್ ಮಾಡಿ ದೆನ್ ಒಂದು ಕಾನ್ಫಿಡೆನ್ಸ್ ಗೇನ್ ಮಾಡ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಸರ್, ಈಗ ಈ ಸ್ಟೋರಿ ಕೇಳಿದಾಗ ನೀವು ಮೇನ್ ಆಗಿ ಈ ಸಿನಿಮಾ ಒಪ್ಕೊಂಡಿದ್ದು ಈಗ ನವರಸನ್ ಸರ್ ನಿಮಗೆ ಪರಿಚಯ ಇದ್ದಾರೆ ಅವರಿಗೋಸ್ಕರ ಅಂತನಾ, ಅಥವಾ ಸ್ಟೋರಿ ಕೇಳಿದ ತಕ್ಷಣ ನಿಮ್ಗೆ ಇಷ್ಟ ಆಯ್ತು ಆ ಸ್ಟೋರಿ ಅನ್ನೋದಕ್ಕ? ಇಲ್ಲ, ಸ್ಟೋರಿ ನನಗೆ ಸಖತ್ ಇಷ್ಟ ಆಯ್ತು. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್, ನನಗೆ ಟ್ವಿಸ್ಟ್ಗಳಿರೋ ಮೂವಿ ಅಂದ್ರೆ ತುಂಬಾ ಇಷ್ಟ ನನಗೆ. ಯಾಕಂದ್ರೆ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡೋಕ್ಕೆ ಕೂತ್ರೆ ಡಿಸ್ಟ್ರಾಕ್ಷನ್ ಆಗಬಾರ್ದು ಅವನಿಗೆ. ಅಂದರೆ ಸಿನಿಮಾ ನಡೀತಾ ಇರುತ್ತೆ ಸ್ಕ್ರೀನ್ ಮೇಲೆ, ಎಲ್ಲೋ ಒಂದು ಕಡೆ ಒಂಚೂರು ಬೋರಿಂಗ್ ಆದ ತಕ್ಷಣ ಫೋನ್ ತೆಗಿತಾನೆ, ಇಲ್ಲಾಂದರೆ ನಿದ್ದೆಗೆ ಜಾರ್ಬಿಡ್ತಾರೆ. ಆ ಥರ ಆಗಬಾರ್ದು. ಸೊ ಈ ಕಥೆಯಲ್ಲಿ ನನಗೆ ಅದು ಅನಿಸ್ತು. ಎವ್ರಿ 5-10 ಮಿನಿಟ್ಸಿಗೆ ಏನೋ ಒಂದು ಟ್ವಿಸ್ಟ್ಗಳು ಬರ್ತಾನೆ ಇದೆ, ಏನೋ ಆಗುತ್ತೆ ಇಲ್ಲಿ, ಇದು ಹಿಂಗಾಗುತ್ತೆ ಅಂತ ಅನ್ಕೊಂತಿರ್ತಾರೆ, ಅದು ಹಂಗಾಗಲ್ಲ, ಹಿಂಗಾಗ್ಬಿಡುತ್ತೆ. ಸೊ ಆ ಥರದ್ದು ತುಂಬ ಪ್ಲಾಟ್ಸ್ಗಳಿತ್ತು ಸಿನಿಮಾದಲ್ಲಿ. ಅದು ಒಂದು ಮೇಜರ್ ರೀಸನ್ನು. ಪ್ಲಸ್ ಎಲ್ಲದಕ್ಕಿಂತನೂ ಮೇಜರ್ ರೀಸನ್ ಅಂತಂದರೆ, ನಾನು ನಿಮ್ಗೆ ಫಸ್ಟಿಗೆ ಹೇಳ್ದಂಗೆ ಸಿನಿಮಾ ಶೂಟಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಸಿನಿಮಾನ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಎಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿ ಇವತ್ತಿಗೂ ಪಾಪ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗ್ದಲ್ಲ ಎಷ್ಟೋ ಪ್ರೊಡ್ಯೂಸರ್ಗಳು ಪಾಪ ಇನ್ನೂ ಹಂಗೆ ಇದ್ದಾರೆ. ಸೊ ಅದು ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅಂತೂ ಇನ್ನೂ ಕಷ್ಟ ಆಗೋಗ್ಬಿಟ್ಟಿದೆ. ಅದು ಆಫ್ಟರ್ ಕೋವಿಡ್ ಇದೆಯಲ್ಲ, ಆಫ್ಟರ್ ಕೋವಿಡ್ ಆದ್ಮೇಲಂತೂ ಸಿನಿಮಾದ ಪರಿಸ್ಥಿತಿ ಅಂತೂ ತುಂಬ ವರ್ಸ್ಟ್ ಸಿಚುಯೇಷನಲ್ಲಿದೆ. ಯಾವ ಸಿನಿಮಾ ಓಡುತ್ತೆ, ಯಾವ ಸಿನಿಮಾ ಓಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿರೋ ಸಿನಿಮಾಗಳು ಓಡ್ತಾ ಇಲ್ಲ. ಸೊ ಈಗಿರೋ ಒಂದು ಪರಿಸ್ಥಿತಿಲಿ ಸೊ ಹಂಗೆ ಹೆಂಗೋ ಒಂದು ಇವಾಗ ಎಲ್ಲ ಫ್ಯಾಕ್ಟರ್ಸ್ನೆಲ್ಲ ಕನ್ಸಿಡರ್ ಮಾಡಿ ಆದರೂ ಸ್ವಲ್ಪ ಈ ರಿಸ್ಕಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ಸ್ IPL ಸೀಸನ್. ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಫಸ್ಟು ನೋಡಿ OTTಲೇ ಹೋಗ್ಬಿಡೋಣ, ಬಿಕಾಸ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಅಂದರೆ ಥಿಯೇಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ಎಕ್ಸ್ಪೆಕ್ಟೇ ಮಾಡಬಾರ್ದು, ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಥಿಯೇಟರಿಗೆ ಬರಬೇಕು ಅಂತಂದರೆ. ಸೊ ನಮ್ಮ ಸಿನಿಮಾ ಇಟ್ಸ್ ನಾರ್ಮಲ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ನಾಟ್ ಲಾರ್ಜರ್ ದೆನ್ ಲೈಫ್. ಅಂದರೆ 100 ಕೋಟಿ 200 ಕೋಟಿ 300 ಕೋಟಿ ಯಾಕೆಲ್ಲ ಸಿನಿಮಾ ಮಾಡ್ತಾರೆ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಿಮಗೆ. ವಿಜೃಂಭಣೆಯಿಂದ ಸ್ಕ್ರೀನ್ನ ಸೆಲೆಬ್ರೇಟ್ ಮಾಡ್ಬೋದು. ಬಟ್ ನಮ್ಮದಲ್ಲಿ ಇಟ್ಸ್ ಓನ್ಲಿ ಸ್ಟೋರಿ ಮೇಲೆ ನಾವು ಇದ್ದೀವಿ ಅಷ್ಟೇ. ಸ್ಟೋರಿ ಚೆನ್ನಾಗಿದೆ. ಸೊ ನಾನು ಪ್ರೊಡ್ಯೂಸರ್ಗೆ ಅದೇ ಅಂದೆ, ನೋಡಿ ನಾವು ಥಿಯೇಟ್ರಿಗೆ ಹೋಗೋಕ್ಕಿಂತ OTTಲೇ ವಿಲ್ ರಿಲೀಸ್ ಮಾಡೋಣ ಅಂತ. ಬಟ್ ಅವ್ರ ಕಾನ್ಫಿಡೆನ್ಸ್ ಏನಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಈಸ್ ದ ಇನ್ವೆಸ್ಟರ್. ಇವಾಗ ಸಿನಿಮಾ ಥಿಯೇಟ್ರಿಗೆ ತೊಗೊಂಬರ್ಬೇಕು ಅಂತಂದರೆ ಮಿನಿಮಮ್ ಅಂತಂದ್ರು 30-40 ಲಕ್ಷ ಮಿನಿಮಮ್ ದುಡ್ಡು ಬೇಕು. ಸೊ ಇಟ್ಸ್ ಅ ಮನಿ ಅಗೇನ್ ಇಟ್ಸ್ ಅ ಇನ್ವೆಸ್ಟ್ಮೆಂಟ್. ಸೊ ನಾನು ಅವ್ರಿಗಂದೆ OTTಗೆ ಮಾಡೋಣ, ಬಟ್ ಇಲ್ಲ ಇದು ಸಿನಿಮಾ ನನಗೆ ಕಾನ್ಫಿಡೆನ್ಸ್ ಇದೆ, ಇದು ಥಿಯೇಟ್ರಲ್ಲಿ ಹೋದರೆ ಇದು ಚೆನ್ನಾಗಿ ಆಗುತ್ತೆ ಅಂತ. ಇಟ್ಸ್ ಆಲ್ ಅಬೌಟ್ ಹಿಸ್ ಕಾನ್ಫಿಡೆನ್ಸ್. ಸೊ ಹಾಗಾಗಿ ಸರ್, ಈ ಟೈಟಲ್ ಯಾರು ಕೊಟ್ಟಿದ್ದು ಸರ್? ಸೂತ್ರಧಾರಿ ಅಂತ ಹೇಳಿ. ಆಕ್ಚುಲಿ ಚೆನ್ನಾಗಿದೆ, ಬಿಕಾಸ್ ಅದೊಂದು ಸಸ್ಪೆನ್ಸ್ ಇರೋದಕ್ಕೆ ಸೂತ್ರಧಾರಿ ಅನ್ನೋ ಟೈಟಲ್ ತುಂಬಾ ಚೆನ್ನಾಗಿದೆ. ಹೌದು, ಅವರೇ ಪ್ರೊಡ್ಯೂಸರೇ. ಧ್ರುವ ಸರ್ಜಾ ಸರ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಜೊತೆ ಅವ್ರು ಯಾವಾಗ್ಲೂ ನಿಂತಿರ್ತಾರೆ. ಯಾಕಂದ್ರೆ ನೀವೊಂದು ಆಂಜನೇಯ ಸಾಂಗ್ ರಿಲೀಸ್ ಮಾಡಿದ್ರಿ, ಯಾವಾಗ್ಲೂ ಅವರೇ ರಿಲೀಸ್ ಮಾಡಿದ್ದು. ಆಮೇಲೆ ಮೊನ್ನೆ ನಿಮ್ ಟ್ರೈಲರ್ ಕೂಡ ರಿಲೀಸ್ ಮಾಡಿದಾಗ ಅವ್ರು ಬಂದಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಧ್ರುವ ಮತ್ತೆ ನನ್ನ ಫ್ರೆಂಡ್ಶಿಪ್ ಬಂದ್ಬಿಟ್ಟು 2008 ಇಸ್ವಿಯಿಂದ ನಾವು ಅವರು ಪರಿಚಯ ಆಗಿದ್ದು. ಸೊ ನಾನು ಅವರೆಲ್ಲ ಒಂದೇ ಏಜ್ ಗ್ರೂಪ್, ಅವರು ಒಂದೇ ಕ್ಲಾಸ್ ಬ್ಯಾಚ್ ಮೇಟ್ಸ್ ನಾವೆಲ್ಲ. ಸೊ ಅವರು ಕಾಲೇಜಲ್ಲಿ ಓದ್ತಾ ಇದ್ರು, ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಸೊ ನಮ್ಗೊಂದು ಟೈಮಲ್ಲಿ ಪರಿಚಯ ಆಯಿತು.
ಆಯಿತು. ನಾವೆಲ್ಲ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಪರಿಚಯ ಆದವರು ಒಟ್ಟಿಗೆ. ಆಗ ಧ್ರುವ ಅವ್ರು ಇನ್ನೂ ಯಾವ ಸಿನಿಮಾ ಮಾಡಿರಲಿಲ್ಲ. ನನಗೂ ಏನು ನನಗೆ ಇದ್ರ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ. ಬಟ್ ಒಂದು ಆಸೆ ಇತ್ತು, ನಾನು ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ. ಸೊ ಅವಾಗ ಪರಿಚಯ ಆದವ್ರು ನಾವೆಲ್ಲ. ಸೊ ಅವತ್ತಿಂದನೂ ನಮ್ಮ ಫ್ರೆಂಡ್ಶಿಪ್ಪು ಬಾಂಡಿಂಗು ಹಾಗೇ ಬಂದಿದೆ. ನಾನು ಅವ್ರ ಮನೇಲಿ ಆ್ಯಕ್ಚುಲಿ ಒನ್ ಇಯರ್ ಇದ್ದೆ ನಾನು ಧ್ರುವ ಅವ್ರ ಮನೇಲಿ. ಸೊ ಆ ಟೈಮೆಲ್ಲ ನೆನೆಸ್ಕೊಂಡ್ರೆ ಇಟ್ಸ್ ರಿಯಲಿ. ಅವ್ರು ಇವತ್ತು ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆ್ಯಂಡ್ ಅವರಾಗೇ ಫೋನ್ ಮಾಡಿ ನಿಮ್ಮ ಸಿನಿಮಾದಲ್ಲಿ ಏನೇ ಆ್ಯಕ್ಟಿವಿಟಿ ನೀವು ಪ್ರಮೋಷನ್ ಮಾಡೋದಿದ್ರು ನಾನು ಕರೀರಿ, ನಾನು ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಆ ಮಾತು ಇಟ್ ಗೇವ್ ಲಾಡ್ ಆಫ್ ಎನರ್ಜಿ ಟು ಅಸ್. ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ, ಓಕೆ ಧ್ರುವ ಅವ್ರ ಕೈಲೇ ಟ್ರೈಲರ್ ಲಾಂಚ್ ಮಾಡಿಸೋಣ ಅಂತ. ಸೊ ಲಾಂಚ್ ಮಾಡಿಸ್ಕೊಟ್ರು. ಅದಾದ ನಂತರ ನನ್ನ ಕಾಂಬಿನೇಷನಲ್ಲಿ ಬಂದಂಥ ಹಾಡು ಖರಾಬು, ಪೊಗರು ಸಿನಿಮಾದು 327 ಮಿಲಿಯನ್ ವ್ಯೂಸ್ ಹೋಗಿದೆ. 32 ಕೋಟಿ ಜನ ಹಾಡನ್ನ ನೋಡಿದ್ದಾರೆ. ಸೊ ನಾವು ಮೊನ್ನೆ ಬಂದಾಗಲೂ ಮಾತಾಡ್ತಾ ಇದ್ವಿ, ಯಾವಾಗ ನೆಕ್ಸ್ಟ್ ನಮ್ದು ಹಿಟ್ ಸಾಂಗ್ ಯಾವಾಗ ಬರುತ್ತೆ ಅಂತ. ಧ್ರುವ ವಾಸ್ ಆಸ್ಕಿಂಗ್ ಮೀ. ನಾನು ಅಂದೆ, ಅಪ್ಪ ನೀನು ಯಾವಾಗ ನನಗೆ ಕೊಡ್ತೀಯ, ಆಫರ್ ಕೊಡ್ತೀಯ, ಅವಾಗ ನಾನು ಮಾಡ್ತೀನಿ. ಸರ್, ಈಗ ನಿಮ್ಮನ್ನ ನೋಡಿದ್ರೆ ಈಗ ಕನ್ಸ್ ಕಟ್ಕೊಂಡಿರ್ತಾರಲ್ಲ ಹುಡುಗರು, ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಆಗುತ್ತೆ ಸರ್. ಯಾಕಂದ್ರೆ ಏನೂ ಇಲ್ಲದೆ ಒಂದು ಸಾಂಗ್ ಶುರು ಮಾಡಿ ಆಮೇಲೆ ಬಿಗ್ ಬಾಸಿಗೆ ಹೋದ್ರಿ, ಅಲ್ಲೂ ಕೂಡ ವಿನ್ ಆದ್ರಿ. ಈಗ ಆಮೇಲೆ ನಿಮ್ ಎಲ್ಲಾ ಸಾಂಗ್ಸ್ಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗ್ತಿದೆ. ಈಗ ಫೈನಲಿ ಹೀರೋ ಆಗಿ ನಿಂತಿದ್ದೀರಾ ಸರ್. ಹಿಂತಿರುಗಿ ನೋಡಿದಾಗ ಏನು ಇಷ್ಟು ಬೆಳವಣಿಗೆಗೆ ಏನ್ ಕಾರಣ? ಹಾರ್ಡ್ ವರ್ಕ್ ಅಥವಾ ಏನಂತ ಹೇಳ್ತೀರಾ ಸರ್? ಅಫ್ಕೋರ್ಸ್ ಹಾರ್ಡ್ ವರ್ಕ್. ಡೆಫಿನೆಟ್ಲಿ ಹೌದು. ಹಗಲು ರಾತ್ರಿ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೀನಿ, ಇದು ಬಿಟ್ಟು ಬೇರೆ ಇನ್ನೇನು ಯೋಚನೆ ಮಾಡಿಲ್ಲ. ಹಾರ್ಡ್ ವರ್ಕ್ ಇರಲೇಬೇಕು, ಜೊತೆಗೆ ರೈಟ್ ಟೈಮ್ ಬೇಕು. ಕರೆಕ್ಟಾದ ಸಮಯ ನೋಡಿಕೊಂಡು ನಾವು ಮಾಡೋ ಕೆಲಸನ ಮಾಡಿದ್ರೆ 100% ಫಲ ಸಿಗುತ್ತೆ. ಸರ್, ನೀವು ಮಾಡೋ ಆಲ್ಬಮ್ ಸಾಂಗ್ಗಳಿಗೆಲ್ಲ ಯೂಶಲಿ ಫೀಮೇಲ್ ಓರಿಯೆಂಟೆಡ್ ಇರುತ್ತೆ. ಏನಾದ್ರು ಆ ಥರ ಡ್ಯಾಶ್ ಮಾಡ್ಕೊಳ್ಳೆ ಆಗಿರ್ಬೋದು, ಆಮೇಲೆ ಕಾಟನ್ ಕ್ಯಾಂಡಿ ಆಗಿರಬಹುದು, ಹೊಸ ಹೊಸ ಫೇಸಸ್ನ ಪರಿಚಯ ಮಾಡ್ತೀರಾ. ಇದರಲ್ಲಿ ಸಂಜನಾ ಆನಂದ್ ಮೇಡಮ್ ಇದ್ದಾರೆ, ಅವ್ರನ್ನ ನೀವು ಹೇಗೆ ಸರ್ ತಗೊಂಡ್ ಬಂದ್ರಿ? ಅಂದ್ರೆ ನಿಮ್ಮ ಐಡಿಯಾನ ಅಥವಾ? ಇಲ್ಲ, ಅದು ಪ್ರೊಡ್ಯೂಸರ್ ಅವ್ರ ಐಡಿಯಾ ಅದು. ಸೊ ಅವರು ನನಗೆ ಸಾಂಗ್ ಮಾಡಕ್ಕೆ ಹೇಳಿದ್ರು, ನಾನು ಸಾಂಗ್ ಮಾಡಿದೆ. ಆಮೇಲೆ ಅವ್ರಿಗೆ ಇನ್ನೂ ಬೇರೆ ತೆಲುಗು ಅವ್ರು ತಮಿಳಾದರೂ ಇನ್ನೂ ಬಿಗ್ ಆ್ಯಕ್ಟ್ರಸ್ನ ಅದರಲ್ಲಿ ಕ್ಯಾಸ್ಟ್ ಮಾಡಬೇಕು ಅಂತ ಅವರ ಫಸ್ಟ್ ಪ್ಲ್ಯಾನ್ ಇತ್ತು. ಸೊ ಕಾರಣಾಂತರಗಳಿಂದ ಅದು ಆಗಿಲ್ಲ. ಆಮೇಲೆ ಸಂಜನಾ ಅವರು ಶಿ ವಾಸ್ ವೆರಿ ಲಕ್ಕಿ ಎನಫ್ ಟು ಗೆಟ್ ದಟ್. ಸೊ ಅವರು ಆನ್ ಬೋರ್ಡ್ ಬಂದರು. ಸರ್, ಈಗ ಒಬ್ಬ ನಟ ಆಗಿರಬಹುದು ಅಥವಾ ಒಂದ್ಸರಿ ಫೇಮಸ್ ಅಂತ ಆದ್ಮೇಲೆ ನೆಗೆಟಿವ್ ಥಿಂಗ್ಸ್ ಕೂಡ ಆಗ್ತಿರುತ್ತೆ. ಅದನ್ನ ಹೇಗೆ ಓವರ್ಕಮ್ ಮಾಡೋದು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಇವಾಗ ನೆಗೆಟಿವ್ ಅಂತ ಏನು ಇಲ್ಲ. ಕಮೆಂಟ್ಸ್ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುತ್ತೆ. ಈಗ ಸೆಲೆಬ್ರಿಟೀಸ್ ಅಂತ ಅಲ್ಲ, ನಾರ್ಮಲ್ ಪೀಪಲ್ಗೂ ಕೂಡ ಆಗ್ತಿರುತ್ತೆ. ಆ ಥರ ನೆಗೆಟಿವ್ ಟೈಮ್ನ ಅವ್ರು ಫೇಸ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಏನಾದ್ರು ಒಂದು ಟಿಪ್ಸ್ ಅದರಿಂದ ಆಚೆ ಬರೋದು ಅಥವಾ ಅದರಿಂದ ಏನಾದ್ರು ಮಾಡೋದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ನಮಗೆ ಬರುತ್ತೆ. ಅದು ಸ್ವಲ್ಪ ಹರ್ಟ್ ಆಗುತ್ತೆ ನಮಗೆ. ಅದರಲ್ಲಿ ಕೆಲವೊಂದರಲ್ಲಿ ನಿಜ ಕೂಡ ಇರುತ್ತೆ. ಅಂದರೆ ಇವಾಗ ಅವರು ಯೂಸ್ ಮಾಡೋ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ತುಂಬ ಸಾಫ್ಟಾಗಿ ನಾವು ಮಾಡಿರೋ ತಪ್ಪನ್ನ ಹೇಳ್ತಾರೆ, ನೋಡಿ ಇದು ಚೆನ್ನಾಗಿಲ್ಲ, ಇದು ಹಿಂಗಿತ್ತು, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆ ಥರ ಹೇಳಿದ್ರೆ ತಿದ್ಕೋಬೋದು. ಕೆಲವರು ಅದು ಚೆನ್ನಾಗಿಲ್ಲ ಅನ್ನೋದನ್ನು ತುಂಬ ವಲ್ಗರಾಗಿ ಹೇಳ್ತಾರೆ, ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಕಮೆಂಟ್ಗಳನ್ನ ಮಾಡ್ತಾರೆ. ಅದು ಖಂಡಿತವಾಗ್ಲೂ ಹರ್ಟ್ ಆಗೇ ಆಗುತ್ತೆ, ಯಾರಿಗಾಗಲಿ ಅದು ಹರ್ಟ್ ಆಗೇ ಆಗುತ್ತೆ. ಅದ್ರ ಜೊತೆ ಬದುಕೋದು ಕಲ್ತ್ರೆ ಮಾತ್ರ ಯು ಕ್ಯಾನ್ ಸರ್ವೈವ್, ಯು ಕ್ಯಾನ್ ಸಸ್ಟೈನ್. ಅದರ್ವೈಸ್ ಅದನ್ನು ಬಿಟ್ಬಿಡೋದು ಒಳ್ಳೆಯದು. ಅದನ್ನ ಮನಸ್ಸಿಗೆ ಹಾಕ್ಕೊಂಡು ಡಿಪ್ರೆಷನ್ಗೆ ಹೋಗೋದು, ಅದನ್ನು ತುಂಬ ನೋವು ಪಡ್ಕೊಳ್ಳೋದು, ಅದರಿಂದ ಅದೆಲ್ಲ ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅಂತಂದರೆ ಅದನ್ನ ಬಿಟ್ಟೋಗೋದು ಒಳ್ಳೆಯದು. ನೀವು ಅದೇ ಫೀಲ್ಡಲ್ಲಿ ಅದೇ ಪ್ರೊಫೆಷನನ್ನು ಮುಂದೆ ಒರೆಸ್ಕೊಂಡು ಹೋಗ್ಬೇಕು ಅಂದರೆ ಆ ಕಮೆಂಟ್ಸ್ಗಳು ಯಾಕೆ ಮಾಡಿದ್ದಾರೆ ಅಂತ ಫಸ್ಟ್ ಅನಲೈಸ್ ಮಾಡಿ. ನಿಜ ಹೇಳ್ತಾ ಇದ್ದಾರಾ, ಇಲ್ಲ ನಂಗೆ ಬೇಕು ಅಂತಲೇ ಹರ್ಟ್ ಮಾಡ್ತಾ ಇದ್ದಾರಾ, ಎರಡೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದರಲ್ಲಿ ಕಮೆಂಟಲ್ಲಿ ಏನಾದರೂ ನಿಮ್ಗೆ ಅಳವಡಿಸ್ಕೋಬೇಕು, ಅವ್ರು ಹೇಳ್ತಿರೋದನ್ನ ಅಳವಡಿಸ್ಕೋಬೇಕು ಅನ್ನಂಗಿದ್ರೆ ಅಳವಡಿಸ್ಕೊಳ್ಳಿ. ನೆಕ್ಸ್ಟ್ ಮಾಡೋ ವೀಡಿಯೋದಲ್ಲಿ ಆ ಥರ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಇನ್ ಕೇಸ್ ಏನಾದರೂ ನೀವು ಎಲ್ಲದೂ ಚೆನ್ನಾಗೇ ಮಾಡಿ ಅಂತೂ ನೆಗೆಟಿವ್ ಕಮೆಂಟ್ ಬಂತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಆ ಕಮೆಂಟ್ ಮಾಡಿರೋರು ನಿಮಗೆ ಪರಿಚಯ ಇರೋರೇ, ನಿಮ್ಮ ಅಕ್ಕಪಕ್ಕ ಮನೆಯವರೇ, ಇಲ್ಲ ನಿಮ್ಮ ಯಾರಿಗೋ ಪರಿಚಯ ಇರೋರನ್ನೆಲ್ಲ ನಿಮ್ಮ ರಿಲೇಟಿವ್ ಆಗಿರ್ತಾರೆ. ಈಗ ನಿಮ್ಮ ಕೋ ಸ್ಟಾರ್ ಅಪೂರ್ವ ಅವ್ರ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ತಂಡದ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಂಜಾಯ್ ಮಾಡಿದ್ದೀರಾ ಸೆಟ್ ಅಲ್ಲಿ, ಆಮೇಲೆ ಯಾವ ತರ ಇತ್ತು ಅಂತ ಹೇಳೋದಾದ್ರೆ? ಅಪೂರ್ವ ಅವರು ಶಿ ಇಸ್ ಅ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಅವರು
ಸೆಟ್ಟಲ್ಲಿ ಎಂಜಾಯ್ ಮಾಡೋಕ್ಕೆ ನಮಗೆ ಟೈಮ್ ಕೊಟ್ಟಿಲ್ಲ ಪ್ರೊಡ್ಯೂಸರು. ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿಸಿದ್ದಾರೆ. ಶೆಡ್ಯೂಲ್ ಅವತ್ತೇನಿರುತ್ತೆ ಅದು ಶೂಟಿಂಗ್ ಮುಗಿಬೇಕು. ಸೊ ಹಾಗಾಗಿ ಕೂತ್ಕೊಂಡು ಹರಟೆ ಹೊಡಿಯೋಕ್ಕಂತೂ ಟೈಮ್ ಕೊಟ್ಟಿಲ್ಲ. ಸೊ ಹಾಗಾಗಿ ಬರೀ ಕೆಲಸನೇ ಮಾಡಿದೀವಿ ಅಷ್ಟೇ. ಈ ಶೂಟಿಂಗ್ ಲೊಕೇಶನ್ ಅಲ್ಲಿ ಅಂದ್ರೆ ಎಲ್ಲ ಇಲ್ಲಿಲ್ಲೇ ಆಗಿದೆಯಾ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಎಲ್ಲೂ ಇಲ್ಲ, ಎವ್ರಿಥಿಂಗ್ ಇಸ್ ಶಾರ್ಟ್ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ನಮ್ಮ ಕತೆ ಡಿಮ್ಯಾಂಡ್ ಮಾಡೋದು ಬೆಂಗಳೂರಲ್ಲೇ ನಡೆಯುವಂಥ ಒಂದು ಕತೆ. ಸೊ ಇದು ಕೇವಲ ಒಂದು ವಾರ 15 ದಿನದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇದು. ಸೊ ಹಾಗಾಗಿ ಇಟ್ ವಿಲ್ ಬಿ ಇನ್ಸೈಡ್ ಬ್ಯಾಂಗ್ಳೂರ್ ಓನ್ಲಿ. ಇಷ್ಟು ದಿನ ನೀವು ಮ್ಯೂಸಿಕಲ್ ಇದ್ರಿ, ಅಂದ್ರೆ ಈಗ ಮುಖ್ಯವಾಗಿ ಈಗ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಗೆ ನಾಯಕ ನಟಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಸೊ ಈಗ ಏನಂದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ಓಡ್ತಾ ಇಲ್ಲ, ಇದಕ್ಕೆ ಮೇನ್ ರೀಸನ್ ಏನಿರ್ಬೋದು ನಿಮ್ ಪ್ರಕಾರ? ಅಂದ್ರೆ ಬೇರೆ ಭಾಷೆ ಸಿನಿಮಾಗಳ ಹಾವಳಿಯಿಂದ ಈ ತರ ಆಗ್ತಿದ್ಯಾ, ಅಥವಾ OTT ಬಂದಿರೋದ್ರಿಂದ ಈ ತರ ಆಗ್ತಿದ್ಯಾ, ಅಥವಾ ಒಳ್ಳೆ ಕತೆಗಳಿರೋ ಸಿನಿಮಾಗಳು ಬರ್ತಿಲ್ವಾ? ಕರೆಕ್ಟ್, ಅದೇನೆ ನೀವು ಲಾಸ್ಟಿಗೆ ಹೇಳಿದ್ರಲ್ಲ, ಅದೇ ದಟ್ಸ್ ದ ಮೇನ್ ರೀಸನ್. ಸೊ ಕತೆ ಚೆನ್ನಾಗಿದ್ದು ಒಳ್ಳೆ ಪ್ರೆಸೆಂಟೇಷನ್ ಮಾಡಿ ಸಿನಿಮಾ ಮಾಡಿದ್ರೆ ಅದು ಸೋತಿರೋದು ಹಿಸ್ಟ್ರಿಲೇ ಇಲ್ಲ. ಅದು ಆ ಥರ ಸಿನಿಮಾಗಳು ನೀವು ಪ್ರೆಸೆಂಟೇಷನ್, ಕತೆ, ಪಬ್ಲಿಸಿಟಿ ಎಲ್ಲ ಪ್ರಾಪರಾಗಿ ಮಾಡಿದ್ರೆ ಸಿನಿಮಾ ಹಿಟ್ ಆಗೇ ಆಗುತ್ತೆ. ಸೊ ಬೇಸಿಕಲಿ ಏನಾಗಿದೆ ಅಂತಂದರೆ ನಮ್ಮ ಪ್ರತಿಯೊಬ್ರಿಗೂ ಇಡೀ ಪ್ರಪಂಚದಲ್ಲಿ ತೆಗೆಯುವಂಥ ಸಿನಿಮಾಗಳೆಲ್ಲ ನಮಗೆ ನೋಡುವಂಥ ಅವಕಾಶ ಸಿಕ್ಬಿಟ್ಟಿದೆ ಇವಾಗ. ಒಂದು ಕ್ಲಿಕ್ ಆಫ್ ಬಟನ್, ಯಾವ ದೇಶ, ಯಾವ ಭಾಷೆ, ಯಾವ್ದು ಬೇಕು ನಿಮ್ಮ ಟಿ ವಿಲಿ ಬರುತ್ತೆ. ಏನು ಬೇರೆ ಏನೋ ಎಲ್ಲಿಗೂ ಹೋಗೋದೇ ಬೇಕಾಗಿಲ್ಲ ನಮಗೆ. ಸೊ ಅಕ್ರಾಸ್ ದ ವರ್ಲ್ಡ್ ಟ್ಯಾಲೆಂಟ್ ಜೊತೆ ನೀವು ಕಾಂಪೀಟ್ ಮಾಡಬೇಕೀಗ. ನಾಟ್ ಓನ್ಲಿ ಕಾಂಪಿಟೇಷನ್ ಇನ್ ಕರ್ನಾಟಕ, ಯು ಹ್ಯಾವ್ ಟು ಕಾಂಪೀಟ್ ವಿತ್ ದ ವರ್ಲ್ಡ್. ಸೊ ಹಾಗಾಗಿ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಇದ್ದರೆ ಮಾತ್ರ ಸರ್ವೈವ್ ಆಗ್ಬೋದು. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಬಗ್ಗೆ ಹೇಳೋದಾದ್ರೆ, ನವರಸನ್ ಸರ್ ಬಗ್ಗೆ ಹೇಳೋದಾದ್ರೆ, ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅವ್ರ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಅವರು ನಮ್ಮ ಸಿನಿಮಾದ ಆಲ್ರೌಂಡರ್ ಅವರು. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೀ ಈಸ್ ದ ಹೆಡ್. ಸೊ ಕಂಪ್ಲೀಟಾಗಿ ಒಂದು ಜವಾಬ್ದಾರಿಯುತ ಪ್ರೊಡ್ಯೂಸರ್ ಹೇಗಿರಬೇಕು ಅನ್ನೋದು ಅವ್ರನ್ನ ನೋಡಿ ಕಲಿಬೇಕು ಆ್ಯಕ್ಚುಲಿ. ಯಾಕಂದರೆ ಇಟ್ಸ್ ಹಿಸ್ ಮನಿ, ಹಿಸ್ ಹಾರ್ಡ್ ಅರ್ನ್ಡ್ ಮನಿ. ತುಂಬ ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡಲ್ವ ಅದು. ಸೊ ಅವ್ರ ದುಡ್ಡಾಗಿರೋದ್ರಿಂದ ಅವ್ರು ಅದನ್ನು ತುಂಬ ನಾಜೂಕಾಗಿ ಎಲ್ಲೆಲ್ಲಿ ಏನು ಖರ್ಚು ಮಾಡಬೇಕು, ಏನೇನು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಒಳ್ಳೆ ಹ್ಯೂಮನ್ ಬೀಯಿಂಗು, ವೆರಿ ಎನರ್ಜೆಟಿಕ್ ಪರ್ಸನ್. ಸೊ ನಾವು ಸೂತ್ರಧಾರಿ ಸಿನಿಮಾ ಮುಖಾಂತರ ಒಬ್ಬರು ಪರಿಚಯ ಆಗಿದ್ದೀವಿ. ಇನ್ನೂ ಲಾಂಗ್ ಜರ್ನಿ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಮೇ 9ನೇ ತಾರೀಕು, ಫಿಂಗರ್ ಕ್ರಾಸ್ಡ್. ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀವಿ, ಆಕ್ಟರ್ ಆಗಿದ್ದೀರಿ ಅಂತ ಹೇಳಿದ್ರೆ ಒಂದು ಕನಸಿರುತ್ತೆ, ನಾನು ಈ ತರ ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿ. ಮುಂಬರುವ ದಿನಗಳಲ್ಲಿ ನಿಮ್ಗೆ ಯಾವ ಪಾತ್ರ ಮಾಡಬೇಕು? ಇವಾಗ ಆಲ್ರೆಡಿ ಪೊಲೀಸ್ ಆಗಿದ್ದೀರಾ, ಮುಂಬರುವ ದಿನಗಳಲ್ಲಿ ಯಾವ ಪಾತ್ರದಲ್ಲಿ ನೀವು ಕಾಣಿಸ್ಕೋಬೇಕು ಅಂತ ಆಸೆ ಇದೆ? ಅಂದರೆ ನನಗೊಬ್ಬ ಮ್ಯೂಸಿಷಿಯನ್ದು ಪಾತ್ರ, ಇವಾಗ ನಾನು ಏನು ಪ್ರೆಸೆಂಟ್ ಲೈಫಲ್ಲಿ ಏನಿದ್ದೀನಿ ಅದೇ ಥರದೊಂದು ಪಾತ್ರ ಮಾಡಬೇಕು ಅಂತ ಸದ್ಯಕ್ಕೆ ಒಂದು ಆಸೆ ಇದೆ. ಫೈನಲಿ ಇನ್ನೇನು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಜನ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮ ಸಿನಿಮಾಗೆ ಬರಬೇಕು ಅಂತ ಹೇಳ್ತೀರಾ ಸರ್? ಜನ ಕೇಳೋದಾದ್ರೆ ಇವಾಗ ನನ್ನ ಇಷ್ಟಪಡೋ ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ನನ್ನ ಮ್ಯೂಸಿಕ್ನ ಅಷ್ಟು ಇಷ್ಟಪಡ್ತೀರಾ. ಸೊ ಹಾಗಾಗಿ ಈ ಸಿನಿಮಾ ಬಂದು ನೀವು ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತೀರಾ. ಬಿಕಾಸ್ ಎಂಟೈರ್ ಸಿನಿಮಾ ನಾನು ಮ್ಯೂಸಿಕಲ್ಲಿ ಫೀಲ್ ಮಾಡಿಬಿಟ್ಟಿದ್ದೀನಿ. ನನ್ನ ಮ್ಯೂಸಿಕ್ ಇಷ್ಟಪಡುವಂಥವ್ರು 100% ಈ ಸಿನಿಮಾಗೆ ಬಂದರೆ ನಿಮಗೆ ಒಂದು ನಿಮಿಷನೂ ಬೇಜಾರು ಮಾಡಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ರೆಕಾರ್ಡಿಂಗ್ ಇದೆ, ಅಷ್ಟೇ ಒಳ್ಳೆ ಕತೆ ಇದೆ, ಎಲ್ಲ ಆ್ಯಕ್ಟರ್ಸ್ಗಳು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಮೊದಲನೇ ಸಿನಿಮಾ, ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿ ಮಾಡಿರುವಂಥ ಮೊದಲನೇ ಸಿನಿಮಾ ಬಂದು ನನಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹೇಗೆ ನಿಮ್ಮ ಸಾಂಗ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಯ್ತು, ಹಾಗೆ ಈ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಚಂದನ್ ಶೆಟ್ಟಿ ಸರ್ ಮಾತುಗಳು. ಇನ್ನೇನು ಇದೇ ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಪೆಷಲ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಪ್ರಜಾಧ್ವನಿ ಟಿವಿ.